ಸ್ನೇಹಿತರೆ, ಹೊಸ ಮೊಬೈಲ್ ಅಥವಾ ಲ್ಯಾಪ್ಟಾಪ್ ತಗೊಳ್ಳೋ ಪ್ಲಾನ್ ಮಾಡ್ತಾ ಇದ್ದೀರಾ? ದಸರಾ, ದೀಪಾವಳಿ ಬರಲಿ, ಬಿಗ್ ಬಿಲಿಯನ್ ಡೇಸ್ ಅಥವಾ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ ಬರಲಿ, ರೇಟ್ ಕಮ್ಮಿ ಆಗುತ್ತೆ, ಆವಾಗಲೇ ತಗೊಳ್ಳೋಣ ಇನ್ನೊಂದೆರಡು ತಿಂಗಳು ಅಂತ ಕಾಯ್ತಾ ಇದ್ದೀರಾ? ಹಾಗಿದ್ರೆ ನಿಮಗೊಂದು ಶಾಕಿಂಗ್ ಸುದ್ದಿ ಇದೆ. ಈ ಸಲ ಯಾವುದೇ ಫೆಸ್ಟಿವಲ್ ಸೇಲ್ಸ್ ಇರಲ್ಲ. ಇದ್ರೂ ನಿಮಗೆ ಅದರಲ್ಲಿ ಈ ಹಿಂದೆ ಸಿಗ್ತಾ ಇದ್ದಂತಹ ದೊಡ್ಡ ಡಿಸ್ಕೌಂಟ್ಸ್ ಎಲ್ಲ ಸಿಗಲ್ಲ. ಆ ಸಡನ್ ಪ್ರೈಸ್ ಡ್ರಾಪ್ಗಳು ಈ ವರ್ಷ ಮರೀಚಿಕೆ. ಇದನ್ನು ನಾವು ಹೇಳ್ತಿರೋದಲ್ಲ, ಖುದ್ದು ಟೆಕ್ ಇಂಡಸ್ಟ್ರಿ ಅವರೇ ಹೇಳ್ತಿರೋದು. ನೀವು ಸ್ಕ್ರೀನ್ ಮೇಲೆ ಸ್ಕ್ರೀನ್ ಶಾಟ್ ನೋಡ್ತಾ ಇದ್ದೀರಾ. ಆಲ್ರೆಡಿ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬೆಲೆ ಆಕಾಶ ಮುಟ್ತಿವೆ. ಹಬ್ಬದ ಟೈಮ್ಗೆ ಇದು ಕಮ್ಮಿ ಆಗೋ ಬದಲು ಇನ್ನಷ್ಟು ಎಕ್ಸ್ಪೆನ್ಸಿವ್ ಆಗುತ್ತೆ. ಆ್ಯಪಲ್ ಫೋನ್, ಐಪ್ಯಾಡ್, ಐಮ್ಯಾಕ್, ಮ್ಯಾಕ್ಬುಕ್ ಪ್ರೋ 10-20 ಸಾವಿರದಿಂದ ಲಕ್ಷಗಳ ಲೆಕ್ಕದಲ್ಲಿ ರೇಟ್ ಆಗಿದೆ. ಆ್ಯಪಲ್ ದೊಡ್ಡ ಶಾಕ್ ಕೊಟ್ಟಿದೆ. ಭಾರತಕ್ಕೆ ಇನ್ನೂ ದೊಡ್ಡ ಶಾಕ್ ಕೊಟ್ಟಿದೆ. ಈ ವಿಡಿಯೋ ಮಾಡ್ತಿರೋ ಟೈಮ್ನಲ್ಲೇ ಆ ಶಾಕ್ ಬಂದುಬಿಟ್ಟಿದೆ. ನೀವು ಚೆಕ್ ಮಾಡಿ ನೋಡಿ. ನೀವು ಲಾಸ್ಟ್ ಒಂದು ವಾರದಿಂದ, ಒಂದು ತಿಂಗಳಿಂದ ಆ್ಯಪಲ್ ಫೋನ್ಗಳ ರೇಟ್ ಚೆಕ್ ಮಾಡ್ತಿದ್ರೆ ಇವಾಗ ಚೆಕ್ ಮಾಡಿ ನೋಡಿ. ಯಾಕೆ ಇದ್ದಕ್ಕಿದ್ದಂತೆ ಹಿಂಗೆ ಯಾಕಾಯಿತು? ರೇಟ್ ಇಳಿದೆ, ಜಾಸ್ತಿ ಆಗ್ತಿರೋದು ಯಾಕೆ? ಹಳೆ ಮಾಡೆಲ್ಗಳು ಲಾಸ್ಟ್ ಇಯರ್ದು ಮಾಡೆಲ್ಗಳೆಲ್ಲ ಈ ವರ್ಷ ಅವುಗಳದ್ದು ಇನ್ನೂ ಬೀಳತ್ತೆ. ಬೆಸ್ಟ್ ಡಿಸ್ಕೌಂಟ್ ಸೇಲಲ್ಲಿ ಟಾಪ್ ಆಫರ್ ಆಗದೇ ಇರುತ್ತೆ ಅಂತ ಯಾರಾದರೂ ಅಂದ್ಕೊಂಡಿದ್ರೆ ಈ ವಿಡಿಯೋ ಪೂರ್ತಿ ನೋಡಿ, ಏನಾಗಿದೆ ಅಂತ ನಿಮ್ಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಮೊಬೈಲ್, ಲ್ಯಾಪ್ಟಾಪ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ಈ ಹಬ್ಬದ ಸೀಸನ್ ಇದೆಯಲ್ಲ, ಭಾರತದಲ್ಲಿ ಆಗಸ್ಟ್ನಿಂದ ಡಿಸೆಂಬರ್ ವರೆಗಿನ ಟೈಮ್, ಇದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಇಡೀ ವರ್ಷದ ಸೇಲ್ಸಲ್ಲಿ ಅರ್ಧಕ್ಕರ್ಧ ಬರೀ ಈ ಒಂದು 2 ತಿಂಗಳಾಗ್ಬಿಡುತ್ತೆ. ಕಾಲು ಭಾಗ ಆದಾಯ ಈ ಒಂದೇ ಕ್ವಾರ್ಟರ್ನಲ್ಲಿ ಸಿಕ್ಬಿಡುತ್ತೆ. ಆದರೆ ಈ ಬಾರಿ ಆ ಲೆಕ್ಕಾಚಾರ ಉಲ್ಟಾ ಆಗಿ ಹೋಗಿದೆ. ಕಾರಣ ಮೆಮೊರಿ ಚಿಪ್ ಶಾರ್ಟೇಜ್. AI ಬಕಾಸುರ ಬಂದು ಮೊಬೈಲ್ ಒಳಗಡೆ ಹೋಗ್ತಿರೋ ಈ ಪ್ರೊಸೆಸರ್ಗಳು, ಮೆಮೊರಿ ಡಿವೈಸ್ಗಳು ಅಂದರೆ ಸ್ಟೋರೇಜ್ ಚಿಪ್ಗಳು ಎಲ್ಲವನ್ನ ನುಂಗಿ ನೀರು ಕುಡಿತಾ ಇದೆ AI ಬಕಾಸುರ. ಆಫೀಸಲ್ಲಿ ನಾವು ಕ್ಯಾಮ್ರಾಗೆ ಒಂದು ಮೆಮೊರಿ ಕಾರ್ಡ್ ಆರ್ಡರ್ ಮಾಡೋಣ ಅಂತ ಹೋದರೆ ಯೂಶ್ವಲಿ 1,500 ಆಸುಪಾಸಲ್ಲಿದ್ದು ಕಾರ್ಡು. ಲಾಸ್ಟ್ ಇಯರ್ ಎಲ್ಲ ಎಷ್ಟು ಕಾರ್ಡ್ ಬೇಕು? 4? ಸರಿ ಹಾಕಿ ಕಾರ್ಟಿಗೆ ಅಂಥೇಳಿ ಪ್ರೈಸ್ ನೋಡಿದೆ, ಕಾರ್ಟಿಗೆ ಹಾಕಿ ಪೇಮೆಂಟ್ ಕೊಡೋಕೆ ಹೋದರೆ ಸಡನ್ ಆಗಿ 25-30 ಸಾವಿರ ತೋರಿಸ್ತಾ ಇದೆ. ಅರೆ, ಕಾರ್ಟಿಗೆ ಏನು ಹಾಕಿದೀವಿ ಅಂತ ನಾವು ಚೆಕ್ ಮಾಡಿದ್ವಿ ಗಾಬರಿಯಾಗಿ. ನೋಡಿದ್ರೆ ಕಾರ್ಡ್ ಇರೋದು 4-5 ಕಾರ್ಡ್ ಇರೋದು. ಅದರ ರೇಟು ಯೂಶ್ವಲಿ 6-7 ಸಾವಿರಕ್ಕೆ ಮುಗಿತಾ ಇದ್ದಿದ್ದು ಈಗ 25-30 ಸಾವಿರಕ್ಕೆ ಹೋಗ್ಬಿಟ್ಟಿದೆ ಅಷ್ಟೇ. ಆಮೇಲೆ ನಿಜವಾಗ್ಲೂ ಅಷ್ಟು ಕಾರ್ಡ್ ಬೇಕಾ ಅಂತೇಳಿ ಈ ಥರ ಪ್ರತಿಯೊಬ್ಬರಿಗೂ ಆಗ್ತಾ ಇದೆ ಇವಾಗ. ಐಫೋನ್ ಅಂತ ಇನ್ಮೇಲೆ ಮುಟ್ಟಕ್ಕಾಗಲ್ಲ, ಆ ಥರ ಆಗಿದೆ ಇವಾಗ. ಆಮೇಲೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಯಾವುದೇ ಒಂದು ಮೊಬೈಲ್ ತಯಾರಿಸಬೇಕು ಅಂದರೆ ಅದಕ್ಕೆ ಡಿಸ್ಪ್ಲೇ, ಬ್ಯಾಟ್ರಿ, ಕ್ಯಾಮ್ರಾ, ಪ್ರೊಸೆಸರ್, ಮೆಮೊರಿ ಚಿಪ್, ಹೀಗೆ ಹಲವು ಬಿಡಿ ಭಾಗಗಳು ಬೇಕು. ಟೆಕ್ನಿಕಲ್ ಭಾಷೆಯಲ್ಲಿ BOM ಅಂತ ಕರೀತಾರೆ, ಬಿಲ್ ಆಫ್ ಮೆಟೀರಿಯಲ್ಸ್ ಅಂತ ಕರೀತಾರೆ. ಮೊದಲೆಲ್ಲ ಒಂದು ಮಿಡ್ ರೇಂಜ್ ಫೋನನ್ನು ತಯಾರಿಸಬೇಕಾದ್ರೆ, ಒಂದು 25-30 ಸಾವಿರದ ಫೋನ್ ತಯಾರಿಸಬೇಕಾದ್ರೆ ಒಟ್ಟು ಖರ್ಚಲ್ಲಿ ಮೆಮೊರಿ ಡಿವೈಸಸ್ನ ಪಾಲು, ಮೆಮೊರಿಗೋಸ್ಕರ ಅಂದರೆ ಸ್ಟೋರೇಜ್ಗೋಸ್ಕರ ಆಗೋ ಖರ್ಚು, ಆ ಮೆಮೊರಿ ಚಿಪ್ಪದ ಖರ್ಚು 15-20% ಇರ್ತಾ ಇತ್ತು. ಆದ್ರೀಗ ಈ ಮಿಡ್ ರೇಂಜ್ ಫೋನ್ಗಳಲ್ಲಿ ಮೆಮೊರಿ ಚಿಪ್ನ ಪಾಲು ಬರೋಬ್ಬರಿ 43%ಗೆ ತಲುಪಿದೆ. ಅಂದರೆ ಫೋನ್ ಮಾಡೋಕೆ ಆಗೋ ಅರ್ಧಕ್ಕರ್ಧ ಖರ್ಚು ಬರೀ ಮೆಮೊರಿ ಚಿಪ್ಗೇನೆ ಹೋಗಿದೆ ಈಗ. ಹಿಂಗಾದ್ರೆ ಉಳಿದಿರೋ ಅರ್ಧ ದುಡ್ಡಲ್ಲಿ ಅವರು ಪ್ರೊಸೆಸರ್ ಬೇಕಲ್ಲ, ಅದಕ್ಕೆ ಮದರ್ ಬೋರ್ಡು, ಪ್ರೊಸೆಸರ್ ಬೇಕಲ್ಲ, ಆ ಪ್ರೊಸೆಸರ್ ಚಿಪ್ ಅದು ಬೇರೆ, ಇದು ಮೆಮೊರಿದು ಹೇಳಿದ್ದು ಇಲ್ಲಿ ತನಕ. ಆ ಪ್ರೊಸೆಸರ್ ಚಿಪ್ ಬೇಕು, ಡಿಸ್ಪ್ಲೇ ಬೇಕು, ಕ್ಯಾಮರಾ ಯೂನಿಟ್ಸ್ ಬೇಕು, ಬ್ಯಾಟ್ರಿ ಬೇಕು. ಎಲ್ಲಿಂದ ಮಾಡ್ತಾರವರು? ಹಾಗಾಗಿ ಅನಿವಾರ್ಯವಾಗಿ ರೇಟ್ ಜಾಸ್ತಿ ಮಾಡಲೇಬೇಕಾದ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಕಳೆದ 15 ವರ್ಷಗಳ ಟೆಕ್ ಇಂಡಸ್ಟ್ರಿ ಇತಿಹಾಸದಲ್ಲಿ ಅತಿ ದೊಡ್ಡ ಪ್ರೈಸ್ ಜಂಪ್ ಆಗಿ ಹೋಗಿದೆ. ಇದರ ಪರಿಣಾಮ ಇದ್ದಕ್ಕಿದ್ದ ಹಾಗೆ ಸ್ಮಾರ್ಟ್ ಫೋನ್ಗಳ ಬೆಲೆ ಅಥವಾ ಲ್ಯಾಪ್ಟಾಪ್, ಕಂಪ್ಯೂಟರ್ಗಳ ಬೆಲೆ ಇದ್ದಕ್ಕಿದ್ದಂತೆ 30-40% ಜಂಪ್ ಆಗಿಬಿಟ್ಟಿದೆ. ಎಂಟ್ರಿ ಲೆವೆಲ್ ಬಜೆಟ್ ಫೋನ್ಗಳು ಕೂಡ ಅಟ್ಲೀಸ್ಟ್ 18-20% ಕಾಸ್ಟ್ಲಿ ಆಗಿವೆ. ಉದಾಹರಣೆಗೆ ಸ್ಯಾಮ್ಸಂಗ್ ಗ್ಯಾಲಕ್ಸಿ F06 5G ಲಾಂಚ್ ಆದಾಗ ಲಾಸ್ಟ್ ಇಯರ್ 7,999 ರೂಪಾಯಿ ಇತ್ತು. ಈಗ ಜೂನ್ ತಿಂಗಳಲ್ಲಿ ಆ ಹಳೆ ಫೋನ್ಗೆ ಕಮ್ಮಿ ಆಗೋದ್ರ ಬದಲು 11,499 ರೂಪಾಯಿ ಆಗಿದೆ. 3,500 ಜಾಸ್ತಿ. ದೊಡ್ಡ ಅಮೌಂಟ್ ಇದು. 8,000 ಫೋನಿಗೆ ಮತ್ತೆ 3,000 ರೂಪಾಯಿ ಜಾಸ್ತಿ ಆಗೋದು ಅಂತ ಹೇಳಿದ್ರೆ 30% ಇನ್ಕ್ರೀಸ್ ಆಯ್ತಲ್ವಾ? 30%ಗಿಂತನೂ ಜಾಸ್ತಿ. ಹಾಗೆ ಶೌಮಿ ರೆಡ್ಮಿ 15 ಬೆಲೆ 14,999 ರೂಪಾಯಿ ಇದ್ದಿದ್ದು 20,499 ರೂಪಾಯಿಗೆ ಏರಿಕೆಯಾಗಿದೆ. 25% ಜಂಪ್. ದುಬಾರಿ ಫೋನ್ಗಳ ಕಡೆಗೆ ಬಂದರೆ ಸ್ವಲ್ಪ ಪ್ರೀಮಿಯಂ ಸೆಗ್ಮೆಂಟಲ್ಲಿ OnePlus 15 ಬೆಲೆ 72,000 ರೂಪಾಯಿ ಇದ್ದಿದ್ದು 85,999 ರೂಪಾಯಿಗೆ ಹೋಗಿದೆ.
13,000 ರೂಪಾಯಿ ಜಂಪ್. ಬರೀ ಫೋನ್ ಮಾತ್ರ ಅಲ್ಲ, ಲ್ಯಾಪ್ಟಾಪ್ ಮಾರುಕಟ್ಟೆ ಪರಿಸ್ಥಿತಿನೂ ಸೇಮ್. ಲೆನೋವೋ, ಡೆಲ್, HP, ಏಸರ್, ಆಸೂಸ್, ಆಪಲ್, ಸ್ಯಾಮ್ಸಂಗ್ ಎಲ್ಲ ಕಂಪನಿಗಳು ತಮ್ಮ ಲ್ಯಾಪ್ಟಾಪ್ ಬೆಲೆಗಳಲ್ಲಿ ಸಿಕ್ಕಾಪಟ್ಟೆ ಏರಿಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಆಪಲ್ ಆಲ್ರೆಡಿ ಮಾಡಿ ಆಗಿದೆ. ಉಳಿದವರು 15-20% ಏರಿಕೆ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಟರ್ಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟಾಗಿದೆ. ನೋಡಿಲ್ಲ ಆಪಲ್ದು 1,19,900 ರೂಪಾಯಿಗೆ ಲಾಂಚ್ ಆಗಿದ್ದ ಮ್ಯಾಕ್ಬುಕ್ ಏರ್ M5 ಬೆಲೆ 1,49,900 ರೂಪಾಯಿಗೆ ಜಂಪ್ ಆಗಿದೆ. ಅತ್ತ 15 ಇಂಚಿನ ಮ್ಯಾಕ್ಬುಕ್ ಏರ್ 1,44,900 ರೂಪೀಸ್ ಇದ್ದಿದ್ದು 1,79,900 ರೂಪೀಸ್ಗೆ ಏರಿಕೆಯಾಗಿದೆ. ಎಂಟ್ರಿ ಲೆವೆಲ್ನ ಮ್ಯಾಕ್ಬುಕ್ ನಿಯೋ ಅಂತ ಬಂತಲ್ಲ, ಬಜೆಟ್ ಕಮ್ಮಿದು ಅಂತ ಹೇಳಿ 69,900 ರೂಪಾಯಿನಿಂದ 79,900 ರೂಪಾಯಿಗೆ ಏರಿಕೆಯಾಗಿದೆ. ಈ ಪ್ರೈಸ್ಗೆ 13 ಇಂಚ್ದು ಹಳೆ ವರ್ಷನ್ನ ಮ್ಯಾಕ್ಬುಕ್ ಏರ್ ಬರ್ತಾ ಇತ್ತು 2-3 ತಿಂಗಳ ಹಿಂದೆ. ಕಾಲ ಬದಲಾಗ್ಬಿಟ್ಟಿದೆ. ಐಪ್ಯಾಡ್ ವಿಚಾರಕ್ಕೆ ಬಂದರೆ 11 ಇಂಚ್ ಐಪ್ಯಾಡ್ ಏರ್ M4 ಬೆಲೆ 64,900 ರೂಪಾಯಿನಿಂದ 89,900 ರೂಪಾಯಿಗೆ ರೈಸ್ ಆಗಿದೆ. ಐಪ್ಯಾಡ್ ಪ್ರೋ ಬರೋಬ್ಬರಿ 99,990 ರೂಪಾಯಿಯಿಂದ 1,39,900 ರೂಪಾಯಿಗೆ ರೀಚ್ ಆಗಿದೆ. ಸೀದಾ 40,000 ರೂಪಾಯಿ ಜಂಪ್ ಐಪ್ಯಾಡ್ ಪ್ರೋ ಮೇಲೆ. ಹಾಗಂತ ಇದು ಫೈನಲ್ ಪ್ರೈಸ್ ಅಲ್ಲ. ನಿಮ್ಮ ಮೆಮೊರಿ ಎಷ್ಟು ಮೆಮೊರಿ ತಗೊಳ್ತೀರ ಅದ್ರ ಮೇಲೆ ಇನ್ನೂ ಜಾಸ್ತಿನೇ ಆಗ್ತಾ ಹೋಗ್ತಾ ಇದೆ. ಇನ್ನು ಐಫೋನ್ ವಿಚಾರಕ್ಕೆ ಬಂದರೆ ಫೋರ್ಬ್ಸ್, ಅಲ್ ಜಜೀರಾ ಈ ರೀತಿ ಎಲ್ಲ ಅಂತಾರಾಷ್ಟ್ರೀಯ ರಿಪೋರ್ಟ್ಸ್ ಪ್ರಕಾರ ಆಪಲ್ ತನ್ನ ಐಫೋನ್ ಸೀರೀಸ್ ಮೇಲೆ ಗ್ಲೋಬಲಿ $50-150 ವರೆಗೂ ಬೆಲೆ ಏರಿಕೆ ಮಾಡುತ್ತೆ. $150 ಅಂದರೆ ಎಷ್ಟು ಗೊತ್ತಾ ಸ್ನೇಹಿತರೆ? ಲೆಕ್ಕ ಹಾಕಿ ನೀವು, 13-14 ರೂಪಾಯಿ. ಇದಕ್ಕೆ ಲೈವ್ ಸಾಕ್ಷಿ ಜಪಾನಲ್ಲಿ ಆಲ್ರೆಡಿ ಐಫೋನ್ 17 ಬೆಲೆಗಳನ್ನು ಏರಿಕೆ ಮಾಡಲಾಗಿದೆ. ಎಂಟ್ರಿ ಲೆವೆಲ್ ಮಾಡೆಲ್ ಬೇಸಿಕ್ ಹಳೆಯ ಬೆಲೆ 72,384 ರೂಪಾಯಿ ಇತ್ತು ಜಪಾನ್ನಲ್ಲಿ. ಈಗ 82,812 ರೂಪಾಯಿಗೆ ಏರಿಕೆಯಾಗಿದೆ. 10,000 ಜಂಪ್ ಆಗಿದೆ. ಇದೇ ರೀತಿ ರಿಟೇಲ್ ಸ್ಟೋರ್ಗಳಲ್ಲಿ ಎಲ್ಲ ಐಫೋನ್ 17 ಬೆಲೆಗಳನ್ನು 10% ಜಪಾನ್ನಲ್ಲಿ ಏರಿಕೆ ಮಾಡಿ ಆಗಿದೆ ಆಲ್ರೆಡಿ. ಸೊ ಭಾರತದಲ್ಲೂ ಕೂಡ ಈಗ ಮ್ಯಾಕ್ಬುಕ್ ಏರ್, ಮ್ಯಾಕ್ಬುಕ್ ಪ್ರೋ, ಐಮ್ಯಾಕ್, ಐಪ್ಯಾಡ್ ಎಲ್ಲ ಜಾಸ್ತಿ ಆಯ್ತಲ್ಲ, ಅದೇ ಥರ ಐಫೋನ್ಗಳು ಅತಿ ಶೀಘ್ರದಲ್ಲಿ ಏರಿಕೆ ಆಗೋದು ಗ್ಯಾರಂಟಿ ಅನ್ನೋ ವಾತಾವರಣ ಇದೆ. ಟಾಪ್ ಮಾಡೆಲ್ ಐಫೋನ್ 17 ಪ್ರೋ ಮ್ಯಾಕ್ಸ್ 2TB ಬೆಲೆ ಇವಾಗ ಎಷ್ಟಿದೆ? 2,79,000 ಇದೆ. ಇನ್ನೂ ಜಾಸ್ತಿ ಆದರೆ ಎಷ್ಟಕ್ಕೆ ಹೋಗಬಹುದು ಅನ್ನೋ ಕುತೂಹಲ ಇದೆ ಈಗ. ಇನ್ನು ಸ್ಯಾಮ್ಸಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಂದರೆ S23 3 ವರ್ಷ ಹಳೆಯ ಮಾಡೆಲ್ ಅವ್ರದ್ದು S23 ಅಲ್ಟ್ರಾ ಇಲ್ಲ. ಲಾಸ್ಟ್ ಇಯರ್ ಎಲ್ಲ ಮೂಸ್ತಿರ್ಲಿಲ್ಲ. 24-25 ಕಡೆ ಜನ ಹೋಗ್ತಾ ಇದ್ರು. 1 ಇಯರ್ ಹಳೆ ಮಾಡೆಲ್ ತಗೊಳ್ತಾ ಇದ್ದವರು ಕೂಡ. ಆದರೆ ಈಗ 3 ವರ್ಷ ಹಳೆಯ S23ಗೇನೆ 70-80 ರೇಂಜಿಗೆ ಪ್ರೈಸ್ ಬಂದ್ಬಿಟ್ಟಿದೆ ಈಗ. ಲಾಸ್ಟ್ ಇಯರ್ ನಮ್ಮ ಆಫೀಸಲ್ಲಿ ನಮ್ಮ ಕೊಲಿಗೊಬ್ಬರು S24 ಅಲ್ಟ್ರಾವನ್ನು 70,000 ರೂಪಾಯಿ ಆಸುಪಾಸಲ್ಲಿ ಬೈ ಮಾಡಿದ್ರು. 1,10,000 ರೂಪಾಯಿ ತೋರಿಸ್ತಾ ಇತ್ತು ಅವ್ರಿಗೆ ಇವತ್ತು. ಹೀಗೆ ರೇಟ್ ಆಕಾಶ ಮುಟ್ಟಿದೆ ಸ್ನೇಹಿತರೆ. ಇದಿಲ್ಲಿಗೆ ನಿಲ್ಲಲ್ಲ. ಮುಂದಿನ ದಿನಗಳಲ್ಲಿ ಮೆಮರಿ ಚಿಪ್ ಬೆಲೆ ಇನ್ನಷ್ಟು ಹೆಚ್ಚಾಗಿ ಗ್ಯಾಜೆಟ್ಗಳ ತಯಾರಿಕಾ ವೆಚ್ಚ ಮತ್ತೊಂದು 25% ಇನ್ನೂ ಏರಿಕೆ ಆಗುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತವೆ. ಹೀಗಿರುವಾಗ ಹಬ್ಬದ ಸೇಲ್ಗಳಲ್ಲಿ ಡಿಸ್ಕೌಂಟ್ ಎಲ್ಲಿಂದ ಬರುತ್ತೆ? ಯಾವ ಕಂಪನಿಗಳು ತಮಗೆ ಲಾಭ ಇಲ್ಲದೆ ಫೋನನ್ನು ಮಾಡಿ ಮಾರಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಆದರೆ ಇದ್ದಕ್ಕಿದ್ದಂತೆ ಈ ಮೆಮರಿ ಚಿಪ್ ಬೆಲೆ ಯಾಕಿಷ್ಟು ದುಬಾರಿ ಆಯಿತು? ಪ್ರಾಬ್ಲಮ್ ಏನು? ಅದು ನೋಡೋಕ್ಕಿಂತ ಮುಂಚೆ ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಎಷ್ಟೇ ದುಬಾರಿ ಆದ್ರೂ EMI ಮಾಡಿ ಆದ್ರೂ ಕೂಡ ನಮಗೆ ಹಂಗಿರ್ಬೇಕು ಫೋನ್, ಹಿಂಗಿರ್ಬೇಕು ಫೋನ್ ಅಂತ ಹೇಳಿ ನಾವು ದುಡ್ಡನ್ನು ಸುರಿತೀವಲ್ವಾ? ಆದರೆ ಸ್ನೇಹಿತರೆ, ತುಂಬಾ ಜನ ಅವರ ಫ್ಯಾಮಿಲಿಯ ಆರ್ಥಿಕ ಭದ್ರತೆಗೆ ಒಂದು ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ 400-500 ರೂಪಾಯಿನ ಕೂಡ ಸ್ಪೆಂಡ್ ಮಾಡ್ತಿರೋದಿಲ್ಲ. ಅದು ನೋಡೋಣ ನನಗೇನಾಗುತ್ತೆ ಅನ್ನೋ ಲೆಕ್ಕಾಚಾರದಲ್ಲಿ. ಆದರೆ ದುಡಿಯೋ ವ್ಯಕ್ತಿಯನ್ನ ಫ್ಯಾಮಿಲಿ ಕಳ್ಕೊಂಡ್ರೆ ಅವರ ಲೋನ್, EMIಗಳು, ಮಕ್ಕಳ ಎಜುಕೇಶನ್, ಫ್ಯಾಮಿಲಿಯ ಕರೆಂಟ್ ಲೈಫ್ ಸ್ಟೈಲ್ ಕಂಟಿನ್ಯೂ ಮಾಡೋದು ಹೇಗೆ? ಅಲ್ಲೇ ಬರೋದು ಸ್ನೇಹಿತರೆ ಟರ್ಮ್ ಇನ್ಶೂರೆನ್ಸ್. 400-600 ರೂಪಾಯಿಗೆಲ್ಲ 1 ಕೋಟಿ ರೂಪಾಯಿ ತನಕ ಕವರೇಜ್ ಕೊಡೋ ಟರ್ಮ್ ಇನ್ಶೂರೆನ್ಸ್ ಅನ್ನ ಯಂಗ್ ಏಜ್ ನಲ್ಲಿರೋರು ಮಾಡೋಕ್ಕಾಗತ್ತೆ. ಬೇಗ ಸೇರಿದಷ್ಟು ಒಳ್ಳೇದು. ಏಜ್ ಜಾಸ್ತಿ ಆಗ್ತಾ ಹೋದಾಗೂ ಕೂಡ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನೀವು ಇನ್ನೂ ಕೂಡ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದ್ರೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಇರೋ ಲಿಂಕ್ ಮೂಲಕ ನೀವು ಡಿಟೋದವರ ಹೆಲ್ಪ್ ಅನ್ನ ಪಡ್ಕೊಂಡು, ಅಲ್ಲಿರೋ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ ಸಲಹೆಯನ್ನು ಪಡ್ಕೊಂಡು, ಕನ್ನಡದಲ್ಲೇ ನಿಮ್ಮ ಭಾಷೆಯಲ್ಲೇ ಎಲ್ಲಾ ಗೊಂದಲಗಳನ್ನ ಪರಿಹರಿಸಿಕೊಂಡು ನಿಮಗೆ ಸೂಟ್ ಆಗೋ ಟರ್ಮ್ ಇನ್ಶೂರೆನ್ಸ್ ಅನ್ನ ಆಯ್ಕೆ ಮಾಡಬಹುದು. ನಿಮಗೆ ಫ್ರೀ ಇರೋ ಟೈಮ್ನಲ್ಲಿ ನೀವು ಅವ್ರ ಹತ್ರ ಮಾತಾಡೋಕ್ಕೆ ಸ್ಲಾಟ್ನ ಬುಕ್ ಮಾಡ್ಕೋಬಹುದು. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡೋ ಕಾಮೆಂಟಲ್ಲಿ ಡಿಟೋದ ಲಿಂಕ್ ಇದೆ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ. ಬನ್ನೀಗ ಕಂಟಿನ್ಯೂ ಮಾಡೋಣ. ಸ್ಮಾರ್ಟ್ಫೋನ್ ಕುತ್ತಿಗೆ ಪಟ್ಟಿ ಹಿಡಿದ AI ಭೂತ. ಎಸ್ ಸ್ನೇಹಿತರೆ, AI ಜಾಬ್ಸ್ನ ಮಾತ್ರ ನುಂಗ್ತಾ ಇಲ್ಲ, ಚಿಪ್ಗಳನ್ನ, ಪ್ರೊಸೆಸರ್ಗಳನ್ನ ಕೂಡ ನುಂಗ್ತಾ ಇದೆ. ಜಗತ್ತಲ್ಲಿ ಮೆಮೊರಿ ಚಿಪ್ಗಳನ್ನ ತಯಾರಿಸೋ ಅತಿ ದೊಡ್ಡ ಕಂಪನಿಗಳು ಯಾವುದು? ಸ್ಯಾಮ್ಸಂಗ್ ಎಲೆಕ್ಟ್ರಾನಿಕ್ಸ್, SK ಹೈನಿಕ್ಸ್ ಮತ್ತು ಮೈಕ್ರಾನ್. ಈ ಕಂಪನಿಗಳು ಈಗ ತಮ್ಮ ಫ್ಯಾಕ್ಟರಿಗಳಲ್ಲಿ ಸಾಮಾನ್ಯ ಚಿಪ್ಗಳನ್ನ ಮಾಡೋದನ್ನ ಬಿಟ್ಟು HBM ಹೈ ಬ್ಯಾಂಡ್ವಿಡ್ತ್ ಮೆಮರಿ, ಈ ಸ್ಪೆಷಲ್ ಚಿಪ್ಗಳನ್ನು ಮಾಡೋದ್ರ ಕಡೆಗೆ ಫೋಕಸ್ ಮಾಡಿದ್ದಾರೆ. ಯಾಕಂದ್ರೆ ಗೂಗಲ್, ಮೆಟಾ, ಮೈಕ್ರೋಸಾಫ್ಟ್, ಅಮೆಜಾನ್ ಮತ್ತು ಓಪನ್ AI ನಂತಹ ದೊಡ್ಡ AI ಕಂಪನಿಗಳಿಗೆ
ಈ HBM ಚಿಪ್ಗಳು ಲಕ್ಷಾಂತರ ಸಂಖ್ಯೆಯಲ್ಲಿ ಬೇಕಾಗಿವೆ. ಪ್ರತಿ ಹೊಸ AI ಡೇಟಾ ಸೆಂಟರ್ಗೂ ಈ ಚಿಪ್ಗಳೇ ಜೀವಾಳ. AI ಡೇಟಾ ಸೆಂಟರ್ಗಳು ಸಣ್ಣದೇನು ಮಾಡಲ್ಲ ಇವರು. ಒಂದು ಸಾಧಾರಣ AI ಡೇಟಾ ಸೆಂಟರ್ ಮಾಡಬೇಕು ಅಂದ್ರೂ ಕೂಡ 10,000 GPU ಚಿಪ್ಗಳು ಬೇಕಾಗ್ತವೆ. ಆದರೆ ಗೂಗಲ್, ಮೈಕ್ರೋಸಾಫ್ಟ್, ChatGPT, XAI ಇವರೆಲ್ಲ ಏನು ಸ್ವಲ್ಪ ಯೂಸ್ ಮಾಡ್ತಾರ? ಲಕ್ಷಾಂತರ GPU ಚಿಪ್ಗಳು ಬೇಕು. ಗರಿಷ್ಠಕ್ಕೆ ಮಿತಿನೇ ಇಲ್ಲ. ಸಾಮರ್ಥ್ಯ ಜಾಸ್ತಿ ಆದಷ್ಟು ಜಾಸ್ತಿ ಚಿಪ್ಗಳು ಬೇಕು. ಸ್ಮಾರ್ಟ್ ಫೋನ್ ಕಂಪನಿಗಳಿಗೆ ಚಿಪ್ ಮಾಡಿಕೊಡ್ತಾ ಕೂತ್ಕೊಂಡ್ರೆ ಕೇವಲ 15-30% ಮಾರ್ಜಿನ್ ಸಿಗುತ್ತೆ. ಆದ್ರೆ AI ಕಂಪನಿಗಳಿಗೆ ಹೈ ಡಿಮಾಂಡ್ ಇರೋ ಟೈಮ್ನಲ್ಲಿ HBM ಚಿಪ್ ಮಾಡಿಕೊಟ್ರೆ 70-85% ಪ್ರಾಫಿಟ್ ಮಾರ್ಜಿನ್. ಈ AI ಕಂಪನಿಗಳು ಕೋಟಿ ಸುರಿದು ಚಿಪ್ಗಳನ್ನ ಡಿಮಾಂಡ್ ಮೇಲೆ, ಕಾಂಪಿಟೇಷನ್ ಮೇಲೆ ಕೇಳ್ತಿರೋದ್ರಿಂದ ಚಿಪ್ ತಯಾರಿಸೋ ಕಂಪನಿಗಳು ಬರೀ ಅವರ ಆರ್ಡರ್ಗಳಿಗೆ ಸಪ್ಲೈ ಮಾಡೋದ್ರ ಕಡೆಗೆ ಫೋಕಸ್ ಮಾಡ್ತಿದ್ದಾರೆ. ಟಾಪ್ ಕಂಪನಿಗಳಂತೂ 2026ರ ಪೂರ್ತಿ ಸ್ಟಾಕ್ ಅನ್ನ ಆಲ್ರೆಡಿ ಸೋಲ್ಡ್ ಔಟ್ ಅಂತ ಡಿಕ್ಲೇರ್ ಮಾಡಿವೆ. ಈ ವರ್ಷ ಅಂದ್ರೆ 2026ರಲ್ಲಿ ಜಗತ್ತಲ್ಲಿ ಉತ್ಪಾದನೆ ಆಗೋ ಬರೋಬ್ಬರಿ 70% ಮೆಮೊರಿ ಚಿಪ್ಗಳು ಕೇವಲ ಈ AI ಡೇಟಾ ಸೆಂಟರ್ಗಳ ಪಾಲಾಗ್ತಿವೆ. ಇದರಿಂದಾಗಿ ನಿಮ್ಮ ಸ್ಮಾರ್ಟ್ ಫೋನ್ಗಳಿಗೆ ಬಳಸೋ LPDDR RAM, ಲ್ಯಾಪ್ಟಾಪ್ಗಳಲ್ಲಿ ಬಳಸೋ DDR ಮೆಮೊರಿ ಇವುಗಳ ಉತ್ಪಾದನೆ ಕಮ್ಮಿ ಆಗಿ ಹೋಗಿದೆ. ಮಾರ್ಕೆಟ್ನಲ್ಲಿ ಇವುಗಳಿಗೆ ಬರಗಾಲ ಬಂದಿದೆ. ಎಲ್ಲ ಮ್ಯಾನುಫ್ಯಾಕ್ಚರಿಂಗ್ ಕೇಪಬಿಲಿಟೀಸನ್ನು ನುಂಗ್ತಾ ಇದೆ AI ಬಾಯಿ ಕಳ್ಕೊಂಡು. ನನಗೆ ಮಾಡಾಕಿ ಅಂತೇಳಿ. ಡಾಲರ್ ಎದುರು ಮಂಕಾದ ರೂಪಾಯಿ, ಜೇಬಿಗೆ ಕತ್ತರೆ. ಸ್ನೇಹಿತರೆ, ರೂಪಾಯಿ ಮೌಲ್ಯ ಬಿದ್ದಿರೋದು ಕೂಡ ಇದಕ್ಕೆ ಮುಖ್ಯ ಕಾರಣ. ಜೂನ್ 2026ರ ಹೊತ್ತಿಗೆ ಒಂದು ಅಮೆರಿಕನ್ ಡಾಲರ್ ಮುಂದೆ ಭಾರತದ ರೂಪಾಯಿ ಮೌಲ್ಯ 94 ರೂಪಾಯಿ 66 ಪೈಸೆಗೆ ಬಂದಿದೆ. ಈ ವರ್ಷದ ಆರಂಭದಲ್ಲಿ ಇದು 96 ರೂಪಾಯಿವರೆಗೂ ಹೋಗಿ ಐತಿಹಾಸಿಕ ಕುಸಿತ ಕಂಡಿತ್ತು. ಒಟ್ಟಾರೆ ಈ ವರ್ಷದಲ್ಲಿ ರೂಪಾಯಿ ಮೌಲ್ಯ 6% ಪಾತಾಳಕ್ಕೆ ಕುಸಿದಿದೆ. ಇದರಿಂದ ನಮಗೇನು ನಷ್ಟ ಅಂತ ನೀವು ಕೇಳ್ಬೋದು. ನಾವು ಬಳಸೋ ಸ್ಮಾರ್ಟ್ಫೋನ್ಗಳಲ್ಲಿರೋ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್, ಮೀಡಿಯಾಟೆಕ್ ಪ್ರೊಸೆಸರ್, OLED ಡಿಸ್ಪ್ಲೇ, ಕ್ಯಾಮೆರಾ ಸೆನ್ಸಾರ್ ಇವೆಲ್ಲವನ್ನು ನಾವು ಬೇರೆ ರಾಷ್ಟ್ರಗಳಿಂದ ಡಾಲರ್ ಕೊಟ್ಟು ಇಂಪೋರ್ಟ್ ಮಾಡ್ಕೋಬೇಕು. ಉದಾಹರಣೆಗೆ ಒಂದು ಮೊಬೈಲ್ ಪ್ರಾಸೆಸರ್ ಬೆಲೆ $100 ಇದೆ ಅಂತ ಇಟ್ಕೊಳ್ಳಿ. ಮೊದಲು ರೂಪಾಯಿ ಸ್ಟ್ರಾಂಗ್ ಇದ್ದಾಗ ಕಂಪನಿಗಳಿಗೆ ಇದು ಕಮ್ಮಿ ರೇಟ್ಗೆ ಸಿಗ್ತಾ ಇತ್ತು. ಆದರೆ ಈಗ $1ಗೆ 95 ರೂಪಾಯಿ ಕೊಡಬೇಕು ಅಂತ ಹೇಳಿದ್ರೆ ನಾವು ಆ $100ನ ಪ್ರೊಸೆಸರ್ಗೆ ಭಾರತದಲ್ಲಿ 9,500 ರೂಪಾಯಿ ಪೇ ಮಾಡಬೇಕು. ಇದಕ್ಕೆ ಕಸ್ಟಮ್ಸ್ ಡ್ಯೂಟಿ, ಶಿಪ್ಪಿಂಗ್ ಚಾರ್ಜಸ್, GST ಎಲ್ಲ ಸೇರಿಸುವಷ್ಟರಲ್ಲಿ ಬೆಲೆ ಆಕಾಶಕ್ಕೆ ಮುಟ್ತಾ ಇದೆ. ಹಾಗಿದ್ರೆ ಫೋನ್ ತಗೊಳ್ಳೋದು ಹೇಗೆ? ಎಕ್ಸ್ಪರ್ಟ್ಸ್ ರಿಪೋರ್ಟ್ ಹೇಳೋದೇನು? ಈ ಬಗ್ಗೆ IDC ಇಂಡಿಯಾ ಅನ್ನೋ ಸಂಸ್ಥೆ ಒಂದು ಲೇಟೆಸ್ಟ್ ರಿಪೋರ್ಟ್ ಕೊಟ್ಟಿದೆ. ಅದರ ರಿಸರ್ಚ್ ಮ್ಯಾನೇಜರ್ ಉಪಾಸನಾ ಜೋಶಿ ಅವರು ಹೇಳೋ ಪ್ರಕಾರ ಮುಂದೆ ಬರೋ ಹಬ್ಬದ ಸೀಸನ್ನಲ್ಲಿ ರೇಟ್ ಭಾರಿ ಕಮ್ಮಿ ಆಗುತ್ತೆ ಅಂತ ಕಾಯೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಯಾಕಂದರೆ ಮೆಮೊರಿ ಚಿಪ್ ಶಾರ್ಟೇಜ್ ಏನಿದೆ ಇದು 2027ರವರೆಗೂ ಹೀಗೆ ಮುಂದುವರಿಯೋ ಸಾಧ್ಯತೆ ಇದೆ. ಸ್ನೇಹಿತರೆ, ಕಾಮನ್ ಮ್ಯಾನ್ ಪರಿಸ್ಥಿತಿ ಏನು? ಹೊಸ ಐಫೋನ್ ಅಥವಾ ಲ್ಯಾಪ್ಟಾಪ್ ಕೊಳ್ಳೋರು ಏನು ಮಾಡಬೇಕು? ಸದ್ಯಕ್ಕೆ ಟೋಟಲ್ ಕನ್ಫ್ಯೂಷನ್ ಇದೆ. ಕೆಲವ್ರ ಪ್ರಕಾರ ಇಲ್ಲ, ಮುಂದೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ. ಸದ್ಯಕ್ಕೇನು AI ಬೂಮ್ ಕಮ್ಮಿ ಆಗಲ್ಲ ಅಂತ. ಇನ್ನು ಕೆಲ ಥಿಯರಿಗಳ ಪ್ರಕಾರ ಶಾಪಿಂಗ್ ಫೆಸ್ಟಿವಲ್ ಅನ್ನೋದು ಇಂಡಿಯಾದಲ್ಲಿ ಇದ್ದೇ ಇರುತ್ತೆ. ಅವಾಗ ಏನಾದರೂ ಒಂದು ಕಮ್ಮಿ ಮಾಡಲೇಬೇಕಲ್ವ ಅವರು? ಕಮ್ಮಿ ಮಾಡ್ದಂಗೆ ತೋರ್ಸೋಕ್ಕಾರು ಮಾಡಬೇಕಲ್ವ? ಅದಕ್ಕೋಸ್ಕರ ಇವಾಗ ಜಾಸ್ತಿ ಮಾಡಿಬಿಟ್ಟಿದ್ದಾರೆ ರೇಟ್ಗಳನ್ನ. ಆಮೇಲೆ ಕಮ್ಮಿ ಮಾಡ್ತಾರೆ. ಸ್ವಲ್ಪ ಯಾವಾಗಲೂ ಅದೇ ಸ್ಟ್ರಾಟಜಿಯನ್ನು ಮಾಡ್ತಾರೆ. ಆಫರ್ ಸ್ವಲ್ಪ ಸಣ್ಣ ಪುಟ್ಟದ್ದಿರುತ್ತೆ, ಅದು ಶಾಪಿಂಗ್ ಫೆಸ್ಟಿವಲ್ಗಿಂತ ಮುಂಚೆ ತೆಗೆದುಬಿಡ್ತಾರೆ, ಜಾಸ್ತಿ ಕಾಣಂಗೆ ಮಾಡ್ತಾರೆ. ಶಾಪಿಂಗ್ ಫೆಸ್ಟಿವಲಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಫರ್ ಕೊಟ್ಟು ಅಟ್ರ್ಯಾಕ್ಟ್ ಮಾಡ್ತಾರೆ ಅನ್ನೋದು ಯಾವಾಗಲೂ ಇರೋ ಒಂದು ಸ್ಟ್ರಾಟಜಿ ಅಲ್ವಾ. ಈ ಬಾರಿ ಸ್ವಲ್ಪನೂ ಸ್ಪೇಸೇ ಇಲ್ಲ ಅವರಿಗೆ ಆಫರ್ ಕೊಡೋಕ್ಕೆ. ಆ ರೀತಿ ಇರೋದ್ರಿಂದ ಈಗ ಸಿಕ್ಕಾಪಟ್ಟೆ ಜಾಸ್ತಿ ಮಾಡಿ ಆಮೇಲೆ ಒಂದು ಸ್ವಲ್ಪ ಕಮ್ಮಿ ಮಾಡಬಹುದು ಈ ಶಾಪಿಂಗ್ ಫೆಸ್ಟಿವಲ್ಗಳ ಟೈಮ್ನಲ್ಲಿ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಆ ರೀತಿ ವಾತಾವರಣ ಸದ್ಯಕ್ಕಿದೆ. ಈ ಬಗ್ಗೆ ನಿಮಗೆ ಏನಿಸುತ್ತೆ? ನಿಮಗೂ ಕೂಡ ಸಡನ್ ಆಗಿ ಈ ಡಿವೈಸ್ಗಳಲ್ಲಿ ಬೆಲೆ ಏರಿಕೆಯ ಬಿಸಿ ತಾಗಿದೆಯಾ? ಮಿಸ್ ಇಲ್ಲದೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಡಿಟೋದವರ ಲಿಂಕ್ ಇದೆ. ಕ್ಲಿಕ್ ಮಾಡೋ ಮೂಲಕ ನೀವು ಫ್ರೀ ಇರೋ ಟೈಮ್ನಲ್ಲಿ ಅವರೊಂದಿಗೆ ಮಾತುಕತೆಯನ್ನು ಸ್ಕೆಡ್ಯೂಲ್ ಮಾಡಿಕೊಂಡು ನಿಮಗೆ, ನಿಮ್ಮ ಫ್ಯಾಮಿಲಿಗೆ ಆರ್ಥಿಕ ಭದ್ರತೆಯನ್ನು ಒದಗಿಸೋಕೆ, ಟರ್ಮ್ ಇನ್ಶೂರೆನ್ಸ್ ಮಾಡಿಸೋಕೆ ಫ್ರೀಯಾಗಿ IRDAI ಸರ್ಟಿಫೈಡ್ ಎಕ್ಸ್ಪರ್ಟ್ಸಿಂದ ನೀವು ಅಡ್ವೈಸನ್ನು ಪಡಿಬೋದು ಕನ್ನಡದಲ್ಲಿ. ಆಸಕ್ತರು ಮಿಸ್ ಇಲ್ಲದೆ ಚೆಕ್ ಮಾಡಿ ಲಿಂಕನ್ನು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.